ಶೂರ್. ವಿದ್ಯಾರ್ಥಿಗಳೇ, ಇವತ್ತಿನ ಆನ್ಲೈನ್ ವಿಡಿಯೋ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಾ, ಇವತ್ತು 10ನೇ ತರಗತಿ ಸಮಾಜ ವಿಜ್ಞಾನದ ಭೂಗೋಳ ವಿಭಾಗದಲ್ಲಿ ಬರ್ತಕ್ಕಂಥ ಭಾರತದ ಮೇಲ್ಮೈ ಲಕ್ಷಣಗಳ ಬಗ್ಗೆ, ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಆಗಲೇ ತಿಳ್ಕೊಂಡಿದ್ವಿ. ಅದರಲ್ಲಿ ಈಗ ಒಳ ಹಿಮಾಲಯದ ಬಗ್ಗೆ ಚರ್ಚೆ ಮಾಡೋಣ. ಒಳ ಹಿಮಾಲಯ ಒಳ ಹಿಮಾಲಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಈ ಒಳ ಹಿಮಾಲಯ ಅಂತಕ್ಕಂಥದ್ದು ಮಧ್ಯ ಹಿಮಾಲಯದ ಅಥವಾ ಮಹಾ ಹಿಮಾಲಯದ ದಕ್ಷಿಣದಲ್ಲಿದೆ. ಒಳ ಹಿಮಾಲಯ ಅಂತಕ್ಕಂಥದ್ದು ಮಹಾ ಹಿಮಾಲಯದ ದಕ್ಷಿಣದಲ್ಲಿ. ಮಹಾ ಹಿಮಾಲಯದ ದಕ್ಷಿಣದಲ್ಲಿದೆ. ಮಕ್ಕಳೇ, ಮಹಾ ಹಿಮಾಲಯದ ದಕ್ಷಿಣದಲ್ಲಿ ಒಳ ಹಿಮಾಲಯ ಅಂತಕ್ಕಂಥದ್ದು ಇದೆ. ಇದನ್ನ ಹಿಮಾಚಲ್ ಸರಣಿ ಅಂತಲೂ ಕೂಡ ಕರೀತಾರೆ. ಏನಂತ ಕರೀತಾರೆ? ಹಿಮಾಚಲ್ ಸರಣಿ. ಹಿಮಾಚಲ್ ಸರಣಿ ಅಂತ ಕರೀತಾರೆ. ಯಾವುದನ್ನ ಹಿಮಾಚಲ್ ಸರಣಿ ಅಂತ ಕರೀತಾರೆ ಮಕ್ಕಳೇ? ಒಳ ಹಿಮಾಲಯವನ್ನ, ಮಹಾ ಹಿಮಾಲಯದ ದಕ್ಷಿಣಕ್ಕಿರುವ ಒಳ ಹಿಮಾಲಯವನ್ನ ಹಿಮಾಚಲ್ ಸರಣಿ ಅಂತಂದೇಳಿ ಕರೀತಾರೆ. ಅಷ್ಟೇ ಅಲ್ಲ, ಇದರ ಒಂದು ಅಗಲ ಎಷ್ಟಿದೆಯಪ್ಪ ಅಂತಂದ್ರೆ, ಹಿಮಾಚಲ್ ಸರಣಿ ಅಥವಾ ಒಳ ಹಿಮಾಲಯದ ಅಗಲ ಎಷ್ಟಿದೆಯಪ್ಪ ಅಂದ್ರೆ 60 ರಿಂದ 80 ಕಿಲೋಮೀಟರ್ ಅಗಲ ಇದೆ. ರಿಂದ 80 ಕಿಲೋಮೀಟರ್ ಅಗಲ. ಅಷ್ಟೇ ಅಲ್ಲ, ಇದರ ಎತ್ತರ ಎಷ್ಟಿದೆ ಅಂತಂದ್ರೆ 1500 ರಿಂದ 4500 ಕಿಲೋಮೀಟರ್ ಎತ್ತರ. 1500 ರಿಂದ 4500 ಕಿಲೋಮೀಟರ್ ಎತ್ತರ. 1500 ರಿಂದ 4500 ಕಿಲೋಮೀಟರ್ ಎತ್ತರ ಕೂಡ ಈ ಒಂದು ಒಳ ಹಿಮಾಲಯ ಅಂತಕ್ಕಂಥದ್ದು ಇದೆ. ಹಾಗಾಗಿ ಇದರ ಒಂದು ಪೂರ್ವ ಭಾಗ, ಈ ಒಳ ಹಿಮಾಲಯದ ಪೂರ್ವ ಭಾಗದ ಅರಣ್ಯಗಳಿಂದ ಆವರಿಸಿದೆ. ಇದರ ಪೂರ್ವ ಭಾಗದಲ್ಲಿ ಅರಣ್ಯಗಳಿದ್ದಾವೆ. ಪೂರ್ವ ಭಾಗ ಅಂದ್ರೆ ಮಹಾ ಹಿಮಾಲಯದ ದಕ್ಷಿಣದಲ್ಲಿ ಏನಿದೆ, ಇದರ ಪೂರ್ವ ಭಾಗದಲ್ಲಿ ಅರಣ್ಯಗಳು ಇದಾವೆ. ಅಷ್ಟೇ ಅಲ್ಲ, ಇಲ್ಲಿ ಅನೇಕ ಸಮಾನಾಂತರ ಶ್ರೇಣಿಗಳನ್ನ ಅಥವಾ ಸರಣಿಗಳನ್ನ, ಆಮೇಲೆ ಕಣಿವೆಗಳನ್ನ, ಅದೇ ರೀತಿ ಗಿರಿಧಾಮಗಳನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ ಬರ್ತಕ್ಕಂಥ ಕಣಿವೆಗಳು, ಸಮಾನಾಂತರ ಸರಣಿಗಳು ಮತ್ತೆ ಗಿರಿಧಾಮಗಳನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಸಮಾನಾಂತರ ಸರಣಿಗಳನ್ನ ತಿಳ್ಕೊಳ್ಳೋಣ. ಸಮಾನಾಂತರ ಸರಣಿಗಳು ಯಾವ್ಯಾವಪ್ಪ ಅಂತಂದ್ರೆ ಫಿರ್ ಪಂಜಾಲ್, ದೌಲ್ದರ್, ಅದೇ ರೀತಿ ನಾಗತಿವಾ, ಮುಸ್ಸೋರಿ, ಮಹಾಭಾರತ ಮತ್ತೆ ಡಾರ್ಜಿಲಿಂಗ್ ಸರಣಿಗಳು. ಫಿರ್ ಪಂಜಾಲ್, ದೌಲ್ದರ್,
ನಾಗತಿಬಾ, दार्जिलिंग, फिर पंजाब, दौलदर, नागतिबा, महाभारत, दार्जिलिंग, मुस्सूरी, महाभारत. ಇವು ಸಮಾನಾಂತರ ಸರಣಿಗಳು. ಯಾವ್ಯಾವ ಹೇಳ್ರಿ ಮಕ್ಕಳ? ಸಮಾನಾಂತರ ಒಳ ಹಿಮಾಲಯದ ಸಮಾನಾಂತರ ಸರಣಿಗಳು ಯಾವ್ಯಾವು? ಫಿರ್ ಪಂಜಾಬ್, ಮತ್ತೆ ದೌಲದರ, ನಾಗತಿಬಾ, ದಾರ್ಜಿಲಿಂಗ್, ಮುಸ್ಸೋರಿ, ಮಹಾಭಾರತ ಇವೆಲ್ಲ ಒಳ ಹಿಮಾಲಯದ ಸಮಾನಾಂತರ ಸರಣಿಗಳು. ಅದೇ ರೀತಿ ಇಲ್ಲಿ ಅನೇಕ ಆಕರ್ಷಕ ಕಣಿವೆಗಳಿದ್ದಾವೆ ಅಂತ ನಾನು ಹೇಳಿದೆ. ಆ ಕಣಿವೆಗಳು ಯಾವುವು ಅಂತಂದ್ರೆ ಕಾಶ್ಮೀರ, ಕುಲು, ಕಾಂಗ್ರಾ, ಮತ್ತೆ ಕಾಶ್ಮೀರ, ಕುಲು, ಕಾಂಗ್ರಾ ಮತ್ತೆ ಮೊದಲಾದವು ಕಣಿವೆಗಳು. ಇವು ಕಣಿವೆಗಳು ಆಕರ್ಷಕವಾಗಿದ್ದಾವೆ. ಈ ಒಳ ಹಿಮಾಲಯದಲ್ಲಿ ಬರ್ತಕ್ಕಂಥ ಕಣಿವೆಗಳು ಯಾವ್ಯಾವ ಅಂತಂದ್ರೆ ಕಾಂಗ್ರಾ, ಕುಲು, ಕಾಂಗ್ರಾ ಮತ್ತೆ ಕುಲು, ಕಾಂಗ್ರಾ ಮತ್ತೆ ಕಾಶ್ಮೀರ ಕಣಿವೆ. ಕಾಶ್ಮೀರ ಕಣಿವೆ, ಕುಲು ಕಣಿವೆ, ಕಾಂಗ್ರಾ ಕಣಿವೆಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಇವು ತುಂಬಾ ಆಕರ್ಷಕವಾಗಿದ್ದು ಅನೇಕ ಪ್ರವಾಸಿಗರು ಪ್ರತಿ ವರ್ಷನೂ ಕೂಡ ಅವುಗಳನ್ನು ನೋಡೋದಕ್ಕೆ ದಂಡಾಗಿ ಬರ್ತಾರಂತೆ. ಇದಾದ್ಮೇಲೆ ಇಲ್ಲಿ ಕಂಡು ಬರ್ತಕ್ಕಂಥ ಗಿರಿಧಾಮಗಳು. ಒಟ್ಟಿಗೆ 3 ಕಣಿವೆಗಳಿದ್ದಾವೆ. 6 ಸಮಾನಾಂತರ ಸರಣಿಗಳಿದ್ದಾವೆ. ಮತ್ತೆ ಗಿರಿಧಾಮಗಳು ಎಷ್ಟಿದ್ದಾವೆ ಅಂತಂದ್ರೆ 1 2 3 4 5 ಗಿರಿಧಾಮಗಳು ಇದಾವೆ. ಯಾವ್ಯಾವ ಅಂತಂದ್ರೆ ಶಿಮ್ಲಾ, ರಾಣಿಖೇತ್, ಮುಸ್ಸೌರಿ, ನೈನಿತಾಲ್. ಶಿಮ್ಲಾ, ರಾಣಿಖೇತ್, ಶಿಮ್ಲಾ, ರಾಣಿಖೇತ್, ಮುಸ್ಸೋರಿ, ಮತ್ತೆ ನೈನಿತಾಲ್. ಡಾರ್ಜಿಲಿಂಗ್. ಅಂತಕ್ಕಂಥ ಗಿರಿಧಾಮಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅದರ ಜೊತೆಗೆ ಇದಿಷ್ಟು ಕೂಡ ಒಳ ಹಿಮಾಲಯದ ಒಂದು ಪ್ರಮುಖ ನೋಟ. ಇಷ್ಟು ಅಂಶಗಳು ಒಳ ಹಿಮಾಲಯದಲ್ಲಿ ಕಂಡುಬರ್ತವೆ. ಗಿರಿಧಾಮಗಳು, ಕಣಿವೆಗಳು, ಸಮಾನಾಂತರ ಸರಣಿಗಳು ಮತ್ತು ಅದು ಅದರ ಅಗಲ, ಎತ್ತರ ಮತ್ತೆ ಪೂರ್ವಕ್ಕೆ ಅರಣ್ಯಗಳಿರೋದು ಇವೆಲ್ಲ ಕಂಡುಬರ್ತವೆ. ಇದಿಷ್ಟು ಒಳ ಹಿಮಾಲಯ. ಇದಾದ್ಮೇಲೆ ಶಿವಾಲಿಕ್ ಬೆಟ್ಟಗಳು. ಮಕ್ಕಳ ಒಳ ಹಿಮಾಲಯ ಅಂತಂದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಒಳ ಹಿಮಾಲಯ ಅಂತಕ್ಕಂಥದ್ದು
ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ, ಒಳ ಹಿಮಾಲಯ. ಈ ಒಳ ಹಿಮಾಲಯವೇ ಇದುವರೆಗೂ ನಾನು ಹೇಳಿದಂಥ ಕಣಿವೆಗಳು, ಗಿರಿಧಾಮಗಳು, ಅರಣ್ಯಗಳು ಮತ್ತೆ ಸಮಾನಾಂತರ ಸರಣಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಒಳ ಹಿಮಾಲಯ ಮಹಾ ಹಿಮಾಲಯದ ದಕ್ಷಿಣದಲ್ಲಿದೆ. ಮಹಾ ಹಿಮಾಲಯದ ದಕ್ಷಿಣದಲ್ಲಿ ಇದೆ. ಇದಾದ್ಮೇಲೆ ಶಿವಾಲಿಕ್ ಬೆಟ್ಟಗಳು. ಶಿವಾಲಿಕ್ ಬೆಟ್ಟಗಳು ಈ ಶಿವಾಲಿಕ್ ಬೆಟ್ಟಗಳನ್ನು ನಾವು ನೋಡೋದಾದ್ರೆ ಒಳ ಹಿಮಾಲಯದ ಕೆಳಭಾಗದಲ್ಲಿ ದಕ್ಷಿಣಕ್ಕೆ ನಾವು ಶಿವಾಲಿಕ್ ಬೆಟ್ಟಗಳನ್ನು ನೋಡಬಹುದಾಗಿದೆ. ಆ ಶಿವಾಲಿಕ್ ಬೆಟ್ಟಗಳಲ್ಲಿ ಶಿವಾಲಿಕ್ ಬೆಟ್ಟಗಳ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ಈ ಶಿವಾಲಿಕ್ ಬೆಟ್ಟಗಳು ಹಿಮಾಲಯದ ಹೊರಗಿನ ಅಥವಾ ಪಾದಭಾಗದ ಸರಣಿಗಳಾಗಿವೆ. ಪಾದಭಾಗದ ಸರಣಿಗಳು ಹಿಮಾಲಯ ಬೆಟ್ಟಗಳ ಹೊರಗಿನ ಅಥವಾ ಪಾದಭಾಗದ ಸರಣಿ. ಪಾದಭಾಗದ ಸರಣಿಗಳು. ಪಾದಭಾಗದ ಸರಣಿಗಳು ಹೊರಗಿನ ಹಿಮಾಲಯದ ಹೊರಗಿನ ಅಥವಾ ಪಾದದ ಭಾಗದ ಸರಣಿಗಳು ಆಗಿವೆ. ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗದಲ್ಲಿದೆ. ಪ್ರಧಾನ ಹಿಮಾಲಯ ಈ ಹಿಮಾಲಯ ಪರ್ವತದ ದಕ್ಷಿಣ ಭಾಗದಲ್ಲಿ ಈ ಶಿವಾಲಿಕ್ ಬೆಟ್ಟಗಳನ್ನು ನಾವು ನೋಡ್ಬೋದಾಗಿದೆ. ಹಾಗಾಗ್ಬಿಟ್ಟು ಕಡಿಮೆ ಎತ್ತರವುಳ್ಳ ಹಿಮಾಲಯದ ಭಾಗಗಳನ್ನು ನಾವು ಕಾಣಬಹುದು. ಕಡಿಮೆ ಎತ್ತರವುಳ್ಳ, ಅತಿ ಹೆಚ್ಚು ಎತ್ತರ ಇಲ್ಲ ಇವು, ಕಡಿಮೆ ಎತ್ತರದ ಹಿಮಾಲಯದ ಭಾಗಗಳು ಇಲ್ಲಿ ಅತಿ ಹೆಚ್ಚಿನ ಎತ್ತರದ ಬೆಟ್ಟಗಳು ಇಲ್ಲ, ಕಡಿಮೆ ಎತ್ತರದ ಒಂದು ಹಿಮಾಲಯದ ಭಾಗಗಳನ್ನು ಕಾಣಬಹುದು. ಹಾಗಾದ್ರೆ ಇವು ಎಷ್ಟು ಎತ್ತರ ಇದಾವಪ್ಪ ಅಂತಂದ್ರೆ 600ರಿಂದ 1500 ಮೀಟರ್ ಎತ್ತರ ಇದೆ. 600ರಿಂದ 1500 ಮೀಟರ್ ಎತ್ತರ. 600ರಿಂದ 1500 ಮೀಟರ್ ಎತ್ತರ ಇದ್ದಾವೆ. ಅಗಲ 15ರಿಂದ 150 ಕಿಲೋಮೀಟರ್. 15ರಿಂದ 150 ಕಿಲೋಮೀಟರ್ ಅಗಲ ಕಂಡು ಬರ್ತವೆ ಈ ಶಿವಾಲಿಕ್ ಬೆಟ್ಟಗಳು. ಅಷ್ಟೇ ಅಲ್ಲ, ಈ ಒಂದು ಶಿವಾಲಿಕ್ ಬೆಟ್ಟಗಳು ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೂ ಹಬ್ಬಿವೆ. ನೋಡಿ ಮಕ್ಕಳ, ಜಮ್ಮು ಕಾಶ್ಮೀರ ಅಂದ್ರೆ ಈಗ ಇಲ್ಲಿ ಭಾರತದ ತುದಿ, ಈ ಜಮ್ಮು ಕಾಶ್ಮೀರದಿಂದ ಹಿಡಿದು ಇಲ್ಲಿ ಏನು ಅರುಣಾಚಲ ಪ್ರದೇಶಗಳು ಇಲ್ಲಿ ಕಾಣ್ತವೆ ನಮಗೆ, ಮೇಘಾಲಯ, ಅರುಣಾಚಲ ಪ್ರದೇಶ ಅಂತ ಇಲ್ಲಿಂದ ಇಲ್ಲಿವರೆಗೂ ಕೂಡ ಹಬ್ಬಿದ್ದಾವೆ. ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೂ ಇವು ಹಬ್ಬಿವೆ. ಅಷ್ಟೇ ಅಲ್ಲ, ಈ ಶಿವಾಲಿಕ್ ಬೆಟ್ಟಗಳು ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಹೊಂದಿವೆ. ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಒಳಗೊಂಡಿದ್ದಾವೆ. ಹಾಗಾಗ್ಬಿಟ್ಟು ಇವುಗಳನ್ನ ಡೂನ್ಸ್ ಅಂತಾನೂ ಕೂಡ ಕರೀತಾರೆ. ಡೂನ್ಸ್
ಅಂತ ಹೇಳ್ತಾ ಇದ್ದಾರೆ. ಇದು ಉದಾಹರಣೆ ಹೇಳೋದಾದ್ರೆ ಡೆಹ್ರಾಡೂನ್. ಡೆಹ್ರಾಡೂನ್ ಅನ್ನ ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದಾಗಿದೆ. ಹಾಗಾದ್ರೆ ಈ ಹಿಮಾಲಯ ಪರ್ವತಗಳು ಇಂಥ ಒಂದು ಲಕ್ಷಣಗಳನ್ನ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಹಿಮಾಲಯ ಪರ್ವತದ ಪ್ರಾಮುಖ್ಯತೆ ಏನು? ಹಾಗಾದ್ರೆ ಇವಾಗ ಹಿಮಾಲಯ ಪರ್ವತದ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಹಿಮಾಲಯ ಪರ್ವತದ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಹಿಮಾಲಯ ಪರ್ವತಗಳು ನೈಸರ್ಗಿಕ ಗಡಿಗಳಾಗಿವೆ. ನೈಸರ್ಗಿಕ ಗಡಿಗಳಂತೆ ಆಗಿದ್ದು ಪರಕೀಯರ ದಾಳಿ ಹಾಗೂ ಮಧ್ಯ ಏಷ್ಯಾದಿಂದ ಬೀಸ್ತಕ್ಕಂಥ ಶೀತ ಮಾರುತಗಳನ್ನ ನಿಯಂತ್ರಿಸುತ್ತದೆ. ಮುಂದೆದಾಗಿ ಇವು ಪರಕೀಯರ ದಾಳಿ ನಿಯಂತ್ರಿಸಿ ಪರಕೀಯರ ದಾಳಿ ಮತ್ತು ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಗಾಳಿಗಳನ್ನ ನಿಯಂತ್ರಿಸುತ್ತದೆ. ಇನ್ನು ಎರಡನೇದೇನಪ್ಪ ಅಂತಂದ್ರೆ ಇವು ನೈಸರ್ಗಿಕ ಖನಿಜಗಳಾಗಿವೆ, ಖನಿಜಗಳ ಉಗ್ರಾಣಗಳಾಗಿವೆ. ಇವು ಖನಿಜಗಳ ಉಗ್ರಾಣಗಳಾಗಿವೆ. ಅಷ್ಟೇ ಅಲ್ಲ, ಮಳೆ ಮಾರುತವನ್ನು ತಡೆಯೋದ್ರ ಮುಖಾಂತರ ಅಧಿಕ ಮಳೆಯಾಗಲು ಸಹಕರಿಸುತ್ತದೆ. ಅಧಿಕ ಮಳೆಯಾಗಲು ಸಹಕರಿಸುತ್ತದೆ. ನಾಲ್ಕನೇ ಪ್ರಾಮುಖ್ಯತೆ ಏನಪ್ಪಾ ಈ ಹಿಮಾಲಯ ಪರ್ವತಗಳದ್ದು ಅಂತಂದ್ರೆ, ಹಿಮಾಲಯ ಪರ್ವತದ ಇಳಿಜಾರುಗಳಲ್ಲಿ ದಟ್ಟ ಕಾಡುಗಳನ್ನು ಕಾಣಬಹುದು ಮತ್ತು ನೆಡುತೋಟದ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ವಾತಾವರಣ ಇಲ್ಲಿದೆ. ದಟ್ಟವಾದ ಕಾಡುಗಳು, ಹಾಗೂ ಈ ಹಿಮಾಲಯ ಪರ್ವತದಲ್ಲಿ ವ್ಯವಸಾಯನೂ ಕೂಡ ಮಾಡಬಹುದು. ಏನ್ ವ್ಯವಸಾಯ ಅಂತಂದ್ರೆ ಈ ನೆಡುತೋಟದ ಬೆಳೆಗಳಿಗೆ ಸೂಕ್ತ ನೆಡುತೋಟದ ಬೆಳೆಗಳನ್ನ ಬೆಳೆಯಬಹುದು. ಆ ನೆಡುತೋಟದ ಬೆಳೆಗಳಿಗೆ ಸೂಕ್ತ ಉದಾಹರಣೆ ಅಂತ ಅಂದ್ರೆ ಅಸ್ಸಾಂನ ಚಹಾ ತೋಟಗಳು. ಇಂಥ ಒಂದು ವ್ಯವಸಾಯಕ್ಕೂ ಕೂಡ ಹಿಮಾಲಯ ಪರ್ವತದಲ್ಲಿ ಅವಕಾಶಗಳು ವ್ಯವಸಾಯ ಮಾಡಲಿಕ್ಕೂ ಕೂಡ ಇದಾವೆ. ಇದಿಷ್ಟು ಸುಮಾರು 4 ಪ್ರಾಮುಖ್ಯತೆಗಳ ಜೊತೆಗೆ ಇನ್ನೂ ಒಂದಿದೆ, 5ನೇದು. ಅದೇನು ಅಂತಂದ್ರೆ, ಈ ಹಿಮಾಲಯ ಪರ್ವತಗಳಲ್ಲಿ ಸದಾಕಾಲ ಹರಿಯುವಂತ ನದಿಗಳ ಉಗಮ ಸ್ಥಾನ ಇದ್ದು ಸದಾಕಾಲ ಹರಿಯುವಂತ ನದಿಗಳ ಉಗಮ ಸ್ಥಾನ ಇದ್ದು ಸಾರ್ವಕಾಲಿಕ ನದಿಗಳು ಇಲ್ಲಿ ಕಂಡು ಬರ್ತವೆ. ಅಷ್ಟೇ ಅಲ್ಲ, ಆ ನದಿಗಳ ಉಗಮ ಸ್ಥಾನ ಹಿಮಾಲಯ ಪರ್ವತಗಳೇ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿನ ನದಿಗಳಿಂದ ಜಲಪಾತಗಳು ಕಂಡುಬಂದು ಈ ಜಲಪಾತಗಳಿಂದ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೂ ಕೂಡ ಉಪಯುಕ್ತಕಾರಿಯಾಗಿದೆ ಹಿಮಾಲಯ ಪರ್ವತ. ವಿದ್ಯುತ್ ಉತ್ಪಾದನೆ
ಈ ಹಿಮಾಲಯ ಪರ್ವತಗಳು ನದಿಗಳ ಉಗಮ ಸ್ಥಾನವಾಗಿದ್ದು ಮತ್ತೆ ಇಲ್ಲಿ ಜಲಪಾತಗಳು ಕಂಡು ಬಂದು ಆ ಜಲಪಾತಗಳಿಂದ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಈ ಒಂದು ಹಿಮಾಲಯ ಪರ್ವತಗಳು ಸಾಕಷ್ಟು ಅನುಕೂಲಕಾರಿ ಆಗಿದ್ದಾವೆ. ಇದಿಷ್ಟು ಕೂಡ ಸುಮಾರು 5 ಪ್ರಾಮುಖ್ಯತೆಗಳು. ಅದಕ್ಕೂ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಗಳಿವೆ ಇವು ಹಿಮಾಲಯ ಪರ್ವತಗಳಿಂದ. ಮುಖ್ಯವಾಗಿ 5 ಹಿಮಾಲಯ ಪರ್ವತಗಳ ಉಪಯುಕ್ತತೆಯನ್ನು ನಾವು ಇದುವರೆಗೂ ತಿಳ್ಕೊಂಡ್ವಿ. ಈಗ ಇದಾದ್ಮೇಲೆ ಹಿಮಾಲಯ ಪರ್ವತದಲ್ಲಿ ಕಂಡುಬರುವ ಹಿಮಾಲಯ ಪರ್ವತದ ಕೆಳಗೆ ಕಂಡುಬರ್ತಕ್ಕಂಥ ಉತ್ತರದ ಮೈದಾನ, ಉತ್ತರದ ಮೈದಾನದ ಬಗ್ಗೆ ತಿಳ್ಕೊಳ್ಳೋಣ. ಉತ್ತರದ ಮೈದಾನ ಅಂತಂದ್ರೆ ನೋಡ್ರಿ, ಗಂಗಾ ನದಿ ಬಯಲು ಅಂತಲೂ ಕೂಡ ಅದು ಕರೀತಾರೆ. ಇದು ಉತ್ತರದ ಮೈದಾನ ಅಂತಂದ್ರೆ ಉತ್ತರದ ಮೈದಾನ ಅಂತಂದ್ರೆ ಇದು ಮಕ್ಕಳ ಉತ್ತರದ ಮೈದಾನ. ಇದನ್ನ ಗಂಗಾ ನದಿಯ ಬಯಲು ಅಂತಲೂ ಕೂಡ ಕರೀತಾರೆ. ಇದನ್ನ ಗಂಗಾ ನದಿಯ ಬಯಲು ಅಂತಲೂ ಕೂಡ ಕರೀತಾರೆ. ಇದು ಹಿಮಾಲಯ ಪರ್ವತಗಳು ಮತ್ತು ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥಭೂಮಿ ಇದೆಯಲ್ಲ, ಆ ಪರ್ಯಾಯ ಪ್ರಸ್ಥಭೂಮಿ ಮತ್ತು ಹಿಮಾಲಯ ಪರ್ವತಗಳ ಮಧ್ಯೆ ವಿಸ್ತರಿಸಿದೆ. ಪರ್ಯಾಯ ಪ್ರಸ್ಥಭೂಮಿ ಮತ್ತು ಹಿಮಾಲಯ ಪರ್ವತ ಮಧ್ಯೆ ವಿಸ್ತರಿಸಿದೆ. ಇದನ್ನು ಹೇಳೋದಾದ್ರೆ ನಿಮ್ಗೆ ನಕ್ಷೆಯಲ್ಲಿ ತೋರಿಸೋದಾದ್ರೆ ನೋಡಿ, ಇದು ಪರ್ಯಾಯ ಪ್ರಸ್ಥಭೂಮಿ. ಇಲ್ಲಿಂದ ದಕ್ಷಿಣಕ್ಕಿರೋದೆಲ್ಲ ಪರ್ಯಾಯ ಪ್ರಸ್ಥಭೂಮಿ. ಇಲ್ಲಿಂದ ಉತ್ತರಕ್ಕೆ ಉತ್ತರದ ಮೈದಾನಗಳು. ಇದು ಹಿಮಾಲಯ ಪರ್ವತ. ನೋಡಿ, ಈ ಹಿಮಾಲಯ ಪರ್ವತ ಇದಿಷ್ಟು ಹಿಮಾಲಯ ಪರ್ವತ ಇದೆಲ್ಲ. ಅದ್ರ ಕೆಳಗೆ ಉತ್ತರದ ಮೈದಾನ, ಅದ್ರ ಕೆಳಗೆ ಪರ್ಯಾಯ ಪ್ರಸ್ಥಭೂಮಿ. ಹಾಗಾಗಿ ಪರ್ಯಾಯ ಪ್ರಸ್ಥಭೂಮಿ, ಹಿಮಾಲಯ ಪರ್ವತ ಇವೆರಡರ ಮಧ್ಯೆ ಉತ್ತರದ ಮೈದಾನಗಳು ಕಂಡು ಬರ್ತವೆ. ಹಾಗಾಗ್ಬಿಟ್ಟು ಈ ಉತ್ತರದ ಮೈದಾನ ಹೇಗೆ ನಿರ್ಮಾಣ ಆಗಿದೆ? ಉತ್ತರದ ಮೈದಾನವನ್ನ ಯಾರು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ಸಟ್ಲೆಜ್, ಗಂಗಾ, ಬ್ರಹ್ಮಪುತ್ರ ನದಿಗಳು ತಾವು ಉಗಮಗೊಂಡು ಪರ್ವತದ ಮೇಲಿಂದ ಹರಿದು ಬರುವಂತ ಸಂದರ್ಭದಲ್ಲಿ ಏನು ಇವು ಎಲೆ, ಕಡ್ಡಿ, ಕಸ ಮತ್ತೆ ಮಾನವಜನ್ಯ ವಸ್ತುಗಳು ಮತ್ತೆ ಪ್ರಾಣಿಜನ್ಯ ವಸ್ತುಗಳು ಏನು ಇದಾವೆ ಅವುಗಳನ್ನೆಲ್ಲ ಕೊಚ್ಕೊಂಡು ಬರ್ತವೆ. ಯಾವುವು? ಸಟ್ಲೆಜ್, ಗಂಗಾ, ಬ್ರಹ್ಮಪುತ್ರ. ಇವು ನದಿಗಳು 3. ಈ 3 ನದಿಗಳು ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಕೆಳಗೆ ಹರಿದು ಬರುವಂತಹ ಸಂದರ್ಭದಲ್ಲಿ ಮಣ್ಣನ್ನು ಕೊಚ್ಕೊಂಡು ಬಂದು ಬಿಟ್ಟಿರ್ತಕ್ಕಂಥ ಒಂದು ಕೆಲಸದಿಂದ, ಆ ಮಣ್ಣಿನಿಂದ ಈ ಉತ್ತರದ ಮೈದಾನಗಳು ನಿರ್ಮಾಣಗೊಂಡಿದ್ದಾವೆ. ಇದನ್ನೇ ಸಂಚಯನ ಕಾರ್ಯ ಅಂತ ಕರೀತೀವಿ. ಸಟ್ಲೆಜ್, ಗಂಗಾ, ಬ್ರಹ್ಮಪುತ್ರ ನದಿಗಳ ಸಂಚಯನ ಕಾರ್ಯದಿಂದ ಉತ್ತರದ ಮೈದಾನಗಳು ನಿರ್ಮಾಣಗೊಂಡಿವೆ. ಅಂದ್ರೆ ಸಂಚಯನ ಅಂತಂದ್ರೆ ನದಿಗಳು ಉಗಮಗೊಂಡು ಹರಿದು ಬರುವಂತ ದಾರಿಯಲ್ಲಿರುವಂತ ಎಲ್ಲ ಕಸಕಡ್ಡಿಗಳನ್ನ ಜೊತೆಗೆ ಮಣ್ಣನ್ನು ಕೂಡ ಕೊಚ್ಕೊಂಬಂದು ಏನ್ ಬಿಡ್ತಾವಲ್ಲ, ಅಂತ ಕೆಲಸದಿಂದ ಈ ಉತ್ತರದ ಮೈದಾನಗಳು ಆಗಿದ್ದಾವೆ. ಅದನ್ನೇ ಸಂಚಯನ ಕಾರ್ಯ ಅಂತಂದೇಳಿ ಕರಿತೀವಿ. ಇನ್ನು ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮಣ್ಣು ಈ ಉತ್ತರದ ಮೈದಾನದಲ್ಲಿ ಕಂಡು ಬರುತ್ತೆ. ಅಂದ್ರೆ ಅತಿ ವಿಶಾಲವಾದ ಮೆಕ್ಕಲು ಮಣ್ಣಿನ ಮೈದಾನ ಈ ಉತ್ತರದ ಮೈದಾನ ಆಗಿದೆ. ಇನ್ನು ಪೂರ್ವ ಪಶ್ಚಿಮವಾಗಿ ಈ
ಉತ್ತರದ ಮೈದಾನ ಎಷ್ಟು ಉದ್ದ ಇದೆಯಪ್ಪ ಅಂತಂದ್ರೆ 2500 ಕಿಲೋಮೀಟರ್ ಉದ್ದ ಹರಡಿದೆ. 2500 ಕಿಲೋಮೀಟರ್ ಉದ್ದಕ್ಕೆ ಈ ಉತ್ತರದ ಮೈದಾನ ಅಂತಕ್ಕಂಥದ್ದು ಹರಡಿಕೊಂಡಿದೆ. ಅಷ್ಟೇ ಅಲ್ಲ, ಇದರ ಸರಾಸರಿ ಅಗಲ ಎಷ್ಟಿದೆಯಪ್ಪ ಅಂತಂದ್ರೆ 240ರಿಂದ 340 ಕಿಲೋಮೀಟರ್. ರಿಂದ 340 ಕಿಲೋಮೀಟರ್ ಅಗಲ ಈ ಉತ್ತರದ ಮೈದಾನ ಇದೆ. ಅರ್ಥ ಆಯ್ತಾ? ಹಾಗಾಗ್ಬಿಟ್ಟು ಇದು ಸುಮಾರು 7 ಲಕ್ಷ ಅಂದ್ರೆ ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುತ್ತದೆ. ಏಳು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಉತ್ತರದ ಮೈದಾನಗಳು ಕಂಡು ಬರ್ತವೆ. ಇನ್ನು ಇದೊಂದು ಸಮತಟ್ಟಾದ ಮೈದಾನ. ಉತ್ತರದ ಮೈದಾನ ಸಮತಟ್ಟಾದ ಮೈದಾನ. ಎಲ್ಲಿಯೂ ಕಲ್ಲು ಗುಂಡುಗಳು ಈ ಮೈದಾನದಲ್ಲಿ ಕಂಡು ಬರೋದಿಲ್ಲ. ಎಲ್ಲಿಯೂ ಕಲ್ಲು ಗುಂಡುಗಳು ಈ ಮೈದಾನದಲ್ಲಿ ಕಂಡು ಬರೋದಿಲ್ಲ. ಹಾಗಾಗ್ಬಿಟ್ಟು ಈ ಉತ್ತರದ ಮೈದಾನ ತುಂಬಾ ಎಲ್ಲ ಮೈದಾನಗಳಿಗಿಂತಲೂ ತುಂಬಾ ಸಮತಟ್ಟಾದ ಮೈದಾನ ಅಂತಕ್ಕಂಥದ್ದು ಆಗಿದೆ. ಹಾಗಾಗ್ಬಿಟ್ಟು ಮಕ್ಕಳೇ, ಇದುವರೆಗೂ ಮಾಡಿದ ಪಾಠದ ಬಗ್ಗೆ ಒಂದೆರಡು ಹೋಮ್ವರ್ಕ್ ಅನ್ನ ತಗೊಳ್ಳಿ ಸಾಕಿಲ್ವಿ. ಒಳ ಹಿಮಾಲಯವನ್ನ, ಒಂದೇ ಕ್ವಶನ್, ಒಳ ಹಿಮಾಲಯವನ್ನ ಅಥವಾ ಒಳ ಹಿಮಾಲಯದಲ್ಲಿ ಕಂಡುಬರುವ ಸಮಾನಾಂತರ ಸರಣಿಗಳು ಹಾಗೆ ಕಣಿವೆಗಳು ಮತ್ತು ಗಿರಿಧಾಮಗಳನ್ನು ಹೆಸರಿಸಿ. ಎರಡನೇ ಕ್ವಶನ್, ಹಿಮಾಲಯ ಪರ್ವತಗಳ ಪ್ರಾಮುಖ್ಯತೆಯನ್ನ ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಇದು. ಈ ಕ್ವಶನ್, ಹಿಮಾಲಯ ಪರ್ವತದ ಪ್ರಾಮುಖ್ಯತೆ ಅನ್ನೋದೇನಿದೆ ಇದು ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಈ ಹಿಮಾಲಯ ಪರ್ವತದ ಪ್ರಾಮುಖ್ಯತೆಯನ್ನ ಪಬ್ಲಿಕ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ನಿಮ್ಗೆ. ಅದಕ್ಕೋಸ್ಕರ ಅದನ್ನ ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕು. ಇವೆರಡು ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡು ಬರ್ರಿ. ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಕಂಟಿನ್ಯೂ ಮಾಡಿ.